ನೀವು ನೋಡ್ತಾ ಸ್ನೇಹಿತರೆ, ಈ ಬೆಂಕಿಯನ್ನು ಸುಮ್ಮನೆ ಹಾಕಿರೋ ಸ್ನೇಹಿತರೆ ನಾವು ಇಟ್ಟೆ ಬಂದು ಈ ಬೆಂಕಿ ಕಂಡ್ರೆ ಹಂದಿ ಬರಲ್ಲ ಅಂತಂದು ಹೇಳಿ ಸ್ನೇಹಿತರೆ. ಇಲ್ಲಿ ರೈತರದ್ದು ಭಾಳ ಕಷ್ಟ ಐತಿ. ಯಾಕಂತ ಹೇಳಿದ್ರೆ ನಾವು ಬಿತ್ತಿ ಮನೆ ಮಕ್ಕಂಡ್ರೆ ಇಲ್ಲಿ ಹಂದಿಗಳೆಲ್ಲ ಬಂದು ಎಲ್ಲ ಬೀಜಗಳನ್ನೆಲ್ಲ ಗೋರಿ ಹಾಳು ಮಾಡ್ತಾವೆ. ಒಂದು ಸರಿ ಮಾಡೋದ ಕಷ್ಟ ಇರ್ತೈತಿ. ರೈತರು ಎರಡನೇ ಸರಿ ಬಿತ್ತಬೇಕಂದ್ರೆ ಭಾಳ ಕಷ್ಟ ಆಕತಿ. ಒಂದು ಸರಿ ಬೀಜ ಗೊಬ್ಬರ ಜೋಡಿಸೋದೇ ಕಷ್ಟ. ಹಾಗಾಗಿ ನಾವು ಇವತ್ತು ಈ 3 ದಿನದಿಂದ ನಾವು ಹೊಲದಲ್ಲಿ ಹಂದಿಗಳನ್ನು ಕಾಯಲಿಕ್ಕಾಗಿ ಬಂದಿರ್ತೇವೆ. ನೋಡ್ತಾರೆ ಸ್ನೇಹಿತರೆ, ಈ ಬೆಂಕಿ ಹಾಕಿದ ಸ್ನೇಹಿತರೆ ಅಕಸ್ಮಾತ್ ಸ್ನೇಹಿತರೆ ಹಂದಿಗಾಗಿ ಬೆಂಕಿ ಹಾಕಿರೋದು. ನಾಯಿ ಚಿತ್ರ ಬಂದು ಪೆಟ್ಲಾಡ್ಸೋದು ಸ್ನೇಹಿತರೆ, ಅದನ್ನು ಸ್ನೇಹಿತರೆ ನಾನು ತೋರಿಸ್ತೇನೆ ಪೆಟ್ಲಾಡ್ಸೋದು. ಸ್ನೇಹಿತರೆ ನಾಯಿ ಚಿತ್ರ ಬಂದು ಒದರಕಚ್ಚೈತಿ. ಈಗ ನಿಮ್ಗೆ ಸೌಂಡ್ ಕೇಳಿಸಿರ್ಬೋದು, ಅದಕ್ಕೆ ನಾವು ಪೆಟ್ಲಾಡ್ಸೋದು. ಈ ಥರ ಸೌಂಡ್ ಮಾಡ್ತೀವಿ ಸ್ನೇಹಿತರೆ. ನಾವು ಈ ಥರ ಸೌಂಡ್ ಮಾಡಿದರೆ ಚಿರ್ತಿ ಓಟ ಬೀಳ್ತದೆ ಸ್ನೇಹಿತರೆ. ಅದರಿಂದ ಈ ಥರ ನಾವು ಪೆಟ್ಲ ಹಚ್ಚಿ ಎಲ್ಲ ಇದು ಮಾಡೋ ಸ್ನೇಹಿತರೆ. ಪೆಟ್ಲ ಯಾಕೆ ಹಚ್ಚಿದ್ವಿ ಹೇಳಿ? ಅದೇ ಈಗ ಪೆಟ್ಲ ಹಚ್ಚೋ ಉದ್ದೇಶ ಏನಂತಂದರೆ ಚಿರ್ತಿಗೆ ಆದರೆ ಪೆಟ್ಲ ಹಚ್ಚಿದ್ದು. ಚಿರತೆ ಆಯಿತು, ನಾಯಿ ಚಿರತೆ ಆಯಿತು, ಆಮೇಲೆ ಹಂದಿಗಳು ಈ ಒಂದು ಪಟಾಕಿ ಶಬ್ದ ಬಂದ್ರಿಂದ ಅವು ಓಡೋಗ್ಬಿಡ್ತಾವೆ. ಅದಕ್ಕಾಗಿ ನಾವು ಪೆಟ್ಲ ಯೂಸ್ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ. ಅಂದ್ರೆ ಸ್ನೇಹಿತರೆ ಏನು ಕಷ್ಟ ಅಂದ್ರೆ ಇವಾಗ ಮಳೆಗಾಲ ಸ್ನೇಹಿತರೆ ನಾವು ಬಿತ್ತನೆ ಮಾಡೀವಿ. ಇವಾಗ ನೋಡೋದು ಆಕಾಶ ನೀವು ಎಷ್ಟು ಚೆನ್ನಾಗಿ ಚಂದ್ರ ಕಾಣಿಸೋದನಂದ್ರೆ, ಚಂದ್ರಿಗೆ ಭಾಳ ಪ್ರೀತಿ ಈ ದಿನದಾಗ, ಸುಳ್ಳಲ್ಲ. ನಮಗೆ ಭಾಳ ಪ್ರೀತಿ ಈ ದಿನದಾಗ ಹಂದಿ ಕಾಯಕ ಮಾಡೋಕೆ. ಅಂದ್ರೆ ಸ್ನೇಹಿತರೆ ಬಿತ್ತನೆ ಮಾಡಿ 3 ದಿನ ಆಯ್ತು. ಒಂದು ಮಳೆ ಇವತ್ತು ನಾಡ್ರ ಬಂದ್ರೆ ಸ್ನೇಹಿತರೆ ಇವು ಊಟಕ್ಕೆ ಸ್ನೇಹಿತರೆ, ಇಲ್ಲೋದ್ರೆ ಸ್ನೇಹಿತರೆ ಊಟಕ್ಕಾಗಲ್ಲ. ನೀವು ನೋಡ್ತಾರೆ ಎಕ್ಸಾಕ್ಟಾಗಿ ತೋರಿಸ್ತಾನೆ ನೋಡಿ ಸ್ನೇಹಿತರೆ. ಇದು ಕಂಬತ್ತಿ ಹೊಡೆದಾಗಲ್ಲ. ಹೌದು ಸ್ನೇಹಿತರೆ, 3 ದಿನ ಆಯ್ತು ನಾವು ಬಿತ್ತಿ. ರೈತರ ಜೀವನ ಹೆಂಗಪ್ಪ ಅಂತಂದ್ರೆ ಹೇಳಕ್ಕೆ ಭಾಳ ಕಷ್ಟ ಸ್ನೇಹಿತರೆ, ಸುಳ್ಳಲ್ಲ. ಆದರೆ ನಮ್ಮದು ವೀಡಿಯೋನು ಯಾರು ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಅದಕ್ಕೆ ಸ್ನೇಹಿತರೆ ನಾನು ವೀಡಿಯೋನ ಮಾಡೋದಂತ ಬಿಡಿ ಸ್ನೇಹಿತರೆ. ನೋಡಿರಿ ಅಲ್ಲಿ ಬೆಂಕಿ ಹಾಕ್ಯಂದೀವಿ, ಈ ಕಡೆ ಪೆಟ್ಲ ಹೊಡೆದ್ವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಿಮಗೆ ಗನ್ನಿಲ್ಲ ಮತ್ತೊಂದಿಲ್ಲ. ಇವೆಲ್ಲ ಭಾಳ ಕಷ್ಟ ಅಲ್ಲ ಮಾವ, ಭಾಳ ಕಷ್ಟ ಜೀವನ. ರೈತರ ಜೀವನ ಮಾವ ನೀರಿನ ಮೇಲೆ ಗೂಳಿದ್ದಂಗೆ. ಮಳೆ ಬಂತಂದ್ರೆ ಹುಡ್ತಾ ಹೌದಾ, ಇಲ್ಲದ್ರಲ್ಲ. ಒಂದು ಸತಿ ಬೀಜ ಗೊಬ್ಬರ ಸ್ನೇಹಿತರೆ ಸುಡಲ್ಲ. ನಾನು ರೈತ ಆಗಿರೋದನ್ನ ಹೇಳ್ತಿದ್ದೀನಿ. ಮನೆ ಸ್ನೇಹಿತರೆ 50,000 ರೂಪಾಯಿ ತಂದು ಒಂದು ಸತಿ ಬೀಜ ಗೊಬ್ಬರ ಹಾಕಿ ಸ್ನೇಹಿತರೆ. ಈ ಮಳೆ ಬಂತು ಹುಡ್ತು ಸ್ನೇಹಿತರೆ, ಅವು ಬದುಕ್ಯಂದು ಅಂದ್ರೆ ಸ್ನೇಹಿತರೆ ನಾವು ಬದುಕ್ಯದಂಗೆ, ಇಲ್ಲದ್ರೆ ನಾವು ಸತ್ತಂಗೆ. ಇನ್ನು ಸಾಲ ಕೊಡೋಲ್ಲ ಅಂಗಡಿಯಾಗ, 50,000 ರೂಪಾಯಿ ಅಷ್ಟೇ ಕೊಡ್ತಾರೆ ಒಬ್ಬ ರೈತರಿಗೆ. 50,000 ರೂಪಾಯಿ ತಂದು ನಾನು ಬೀಜ ಗೊಬ್ಬರ ಹಾಕಿನ ಸ್ನೇಹಿತರೆ. ಈಗ ಮಳೆ ಬಂತ ನಮ್ಮ ಜೀವನ, ಇಲ್ಲದ್ರಲ್ಲ. ಅದಕ್ಕಾಗಿ ಸ್ನೇಹಿತರೆ ಅದು ವಿಡಿಯೋ ನೋಡಿದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು ಯಾಕಪ್ಪ ಅಂತ ಕೇಳ್ತದಂದ್ರೆ, ಒಂದು ರೈತರ ಜೀವನ ಏನೋ ಒಂದು ಮಾಡಕತ್ತೀನಿ ಅಲ್ರಿ ಸ್ನೇಹಿತರೆ. ಎಲ್ಲೆಲ್ಲೋ ಹೋಗಿ ವೀಡಿಯೋ ಮಾಡೋರಿಗೆ ಸಬ್ಸ್ಕ್ರೈಬರ್ ಲೈಕ್ಸ್ ಬೇಕಾದಷ್ಟು. ರೈತರು ವೀಡಿಯೋ ಮಾಡೋರಿಗೆ ವ್ಯೂಸ್ ಬರ್ತಾರ ಅಂದ್ರೆ ಮನಸ್ಸಿಗೆ ಭಾಳ ನೋವು ಹೋಗತ್ತೆ. ಮನಸ್ಸಿನಾಗಿದ್ರೆ ಸಾಲದು ರೈತರ ಜೀವನ ಅನ್ನೋದು ನಾವು ತೋರಿಸ್ಕೊಡ್ಕಂತ ಹೊಂಟ್ರಿ ಸ್ನೇಹಿತರೆ. ನಾನು ಯಾಕೆ ಮೊನ್ನೆ ಬಿತ್ತೋದು ನಾವು ವೀಡಿಯೋ ಮಾಡ್ಬೋದಿತ್ತು, ಬೆಳೆದು ವೀಡಿಯೋ ಮಾಡ್ಬೋದಿತ್ತು ಸ್ನೇಹಿತರೆ. ನನಗೆ ವ್ಯೂಸ್ ಬರಲಿಲ್ಲ ಅನ್ನೋದಕ್ಕಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬರ್ ಯಾರು ಆಗಲಿಲ್ಲ ಸ್ನೇಹಿತರೆ ನಾನು ವೀಡಿಯೋ ಮಾಡಲಿಲ್ಲ. ಬಿಡಪ್ಪ, ರೈತರ ಜೀವನ ಇಷ್ಟ, ಸೈನಿಕರ ಜೀವನ ಹಂಗೆ ನಮ್ಮ ಜೀವನ ಅಷ್ಟೇ. ಅವ್ರ ದೇಶಕ್ಕಾಯ್ತು ನಾವು ಇಲ್ಲಿ ಬಿತ್ತು ಬೆಳಿತೀವಿ, ಹೌದಲ್ಲ ಮಾವ? ಹೌದಲ್ಲಪ್ಪ ಮಾವ? ಹೌದು. ಅವ್ರ ದೇಶಕ್ಕಾಯ್ತಾರೆ, ನಾವಿಲ್ಲಿ ಬಿತ್ತು ಬೆಳಿತೀವಿ. ನೋಡಪ್ಪ, ನಾವು ಈಗ ಬಂದು ಇಷ್ಟೊತ್ತಿನ ಹಂದಿ ಕಾಯಕತ್ತೀವಿ.